ಕರ್ನಾಟಕದ ಎಲ್ಲ ಜನರು ಕೂಡ ದಸರಾ ಹಬ್ಬ ನಮ್ಮ ನಾಡ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಒಂದು ಕಡೆ ಎಂಜಾಯ್ ಮಾಡ್ತಾ ಇದ್ರೆ ಇನ್ನೊಂದು ಹಬ್ಬಕ್ಕೋಸ್ಕರ ಕಾಯ್ತಾ ಇದ್ರು ಆ್ಯಂಡ್ ಅದಕ್ಕೆ ನಾವು ಕೂಡ ಕಾಯ್ತಾ ಇದ್ವಿ. ಕಳೆದ ಸೀಸನ್ನು ಭರ್ಜರಿಯಾಗಿ ಎಲ್ಲ ಕಂಟೆಸ್ಟೆಂಟ್ಸ್ನ ನಾವು ನಿಮ್ಮ ಮುಂದೆ ತಂದಿದ್ವಿ, ಅವ್ರ ಹತ್ರ ಮಾತಾಡ್ಸಿದ್ವಿ. ಈಗಲೂ ಕೂಡ ಅದೇ ಪ್ರಯತ್ನದಲ್ಲಿ ನಾವಿದ್ದೀವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನವ್ಯಾ ಶೆಟ್ಟಿ. ಆ್ಯಂಡ್ ಎಸ್, ದೊಡ್ಡ ಮನೆಯ ದೊಡ್ಡ ಆಟ ಶುರುವಾಗಿದೆ. ಬಿಗ್ ಬಾಸ್ ಸೀಸನ್ 11 ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಭರ್ಜರಿಯಾಗಿ ಆರಂಭಗೊಂಡಿದೆ ಆ್ಯಂಡ್ ಆಲ್ರೆಡಿ ಒಂದು ವಾರ ಕಳೆದೋಯ್ತು ಅನ್ನೋದೇ ನಮಗೆ ಗೊತ್ತಾಗ್ತಿಲ್ಲ. ಆ್ಯಂಡ್ ನವರಾತ್ರಿ ಸಂಭ್ರಮ ಒಂದು ಕಡೆ ಆದರೆ ನವದಿನಗಳ ಸಂಭ್ರಮವನ್ನು ಮುಗಿಸಿ ನಮ್ಮ ಜೊತೆ ಈಗ ಯಮುನಾ ಮ್ಯಾಮ್ ಇದ್ದಾರೆ. ಅವ್ರ ಹತ್ರ ಮಾತಾಡೋಣ. ಈ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಅವ್ರಿಗೆ ಏನು ಅನಿಸ್ತು ಅಂತ. ಹಾಯ್ ಮ್ಯಾಮ್, ನಮಸ್ತೆ. ನಮಸ್ತೆ ನವ್ಯ ಅವರೇ, ಹೇಗಿದ್ದೀರಾ ಮ್ಯಾಮ್? ಫಸ್ಟ್ ಕ್ಲಾಸ್. ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಆ್ಯಂಡ್ ಇಬ್ರು ಕೂಡ ಟ್ವಿನ್ನಿಂಗ್ ಮಾಡ್ತಿದೀವಿ ಸ್ವಲ್ಪ ಸ್ವಲ್ಪ. ಹೌದು. ಓಕೆ, ಸೊ ನಿಮ್ಮನ್ನ ನೋಡಿದಾಗೆಲ್ಲ ನನಗೆ ಅನ್ಸೋದು, ಈವನ್ ಬಿಫೋರ್ ಬಿಗ್ ಬಾಸ್, ಒಂಥರ ಒಂದು ಪಾಸಿಟಿವ್ ಎನರ್ಜಿ ಇದೆ, ಆಕ್ಟಿವ್ ಇದ್ದೀರಾ ಯಾವಾಗಲೂ ಅಂತ. ಆ್ಯಂಡ್ ಆ ಆಕ್ಟಿವ್ನೆಸ್ ಸದಾಕಾಲ ನಿಮಗೆ ಇರಲಿ ಅಂತಾನೆ ನಾವು ಆಶಿಸ್ತೀವಿ. ಆ್ಯಂಡ್ ದಸರಾ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ಥ್ಯಾಂಕ್ ಯು. ಓಕೆ, ನಾನು ಹೇಳಿದೆ ಈಗ ನವರಾತ್ರಿ ಒಂದ್ ಕಡೆ ಸೆಲೆಬ್ರೇಷನ್ ನಡೀತಾ ಇದೆ, ಆದ್ರೆ ನವರಾತ್ರಿ ಅಥವಾ ನವದಿನಗಳಿಗೆ ನೀವಿಷ್ಟು ಬೇಗ ಬರ್ತೀರಾ ಅಂತ ನಾವಂತೂ ಡೆಫಿನೆಟ್ಲಿ ಅನ್ಕೊಂಡಿರ್ಲಿಲ್ಲ. ನಿಮ್ಗೇನ್ ಅನ್ಸ್ತು? ಎಲ್ಲರಿಂದ ಇದೇ ಮಾತು ಕೇಳಿ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಹೊರಗೆ ಬಂದಾಗಿಂದ ನೆನ್ನೆ ಅಲ್ಲೂ ಸೆಟ್ ಬಾಯ್ಸ್ ಆಗ್ಬೋದು, ಲೈಟ್ ಬಾಯ್ಸ್ ಆಗ್ಬೋದು, ಪ್ರೊಡಕ್ಷನ್ ಅವರು ಪ್ರತಿಯೊಬ್ರು ಯಾರ್ಯಾರು ನನ್ನ ಎದುರಿಗೆ ಬಂದಿದ್ದಾರೋ ನೆನ್ನೆಯಿಂದ, ಕ್ಯಾಬ್ ಡ್ರೈವರ್ಸು ಯಾರೇ ಆಗ್ಲಿ, ಎಲ್ಲರ ಬಾಯಿಂದ ಬಂದಿದ್ದು ಅದು ಒಂದು ಸೇಮ್, ನೀವು ಮಾತ್ರ ಇಷ್ಟು ಬೇಗ ಬರ್ತೀರಾ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ. ಬೇರೆ ಇನ್ಯಾರೋ ಅಂದ್ಕೊಂಡಿದ್ವಿ, ನೀವಂತೂ ನಾವು ಖಂಡಿತ ಅಂದ್ಕೊಂಡಿರ್ಲಿಲ್ಲ. ನೀವೊಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಒಳಗಡೆ ಇದ್ರಿ ಅಂತ ಎಲ್ಲರೂ ಅದನ್ನೇ ಹೇಳಿದ್ರು. ನನಗೂ ಹೊರಗಡೆ ಬಂದಾಗ ಅದೇ ಶಾಕಿಂಗ್ ಇತ್ತು. ಆದರೆ ಸುದೀಪ್ ಸರ್ ಅವರು ತುಂಬ ಚೆನ್ನಾಗಿ ಅದಕ್ಕೆ ಕ್ಲಾರಿಟಿ ಕೊಟ್ಟರು. ಅವರು ಹೇಳುವಾಗ, ಮೊದಲನೇ ವಾರದಲ್ಲಿ ಈ ರೀತಿಯಾದಂಥ ಕನ್ಫ್ಯೂಷನ್ ಹೊಸದಲ್ಲ ಮೇಡಮ್, ಈ ಹಿಂದೆನೂ ಆಗಿದೆ. ಸೊ ಹಾಗಾಗಿ ನಿಮ್ಮ ಪರ್ಫಾರ್ಮೆನ್ಸಲ್ಲಿ ಏನೋ ಕಡಿಮೆ ಇತ್ತು ಅಂತ ಆಗಲಿ ಅಥವಾ ಇನ್ನೇನೋ ತೊಂದರೆ ಆಯಿತು ಅಂತ ಆಗಲಿ ಏನೂ ಇಲ್ಲ, ಈ ಕನ್ಫ್ಯೂಷನ್ ಆಗಿದೆ, ಇಟ್ಸ್ ಅನ್ಫಾರ್ಚುನೇಟ್ ಅಂತ ಹೇಳಿದ್ದು ನನಗೆ ಫುಲ್ ಕ್ಲಾರಿಫಿಕೇಶನ್ ಸಿಕ್ತು. ಹಾಗಾಗಿ ಬೇಜಾರು ಖಂಡಿತ ಇಲ್ಲ. ಆಮೇಲೆ ಎಲ್ಲರೂ ಹೇಳಿದಿದೆಯಲ್ಲ, ನೀವು ಬರಬಾರ್ದಿತ್ತು, ಅದೇ ಒಂದು ನನಗೆ ಎಸ್ ನಾನೇ ವಿನ್ನರು ಅನ್ನೋ ಖುಷಿ. ಓಕೆ, ಸೊ ಅನ್ಫಾರ್ಚುನೇಟ್ ಅಂತ ನಮಗೂ ಕೂಡ ಅನಿಸ್ತು. ಆ್ಯಂಡ್ ಎಲ್ಲರೂ ಅನ್ಫೇರ್ ಅಂತ ಅನಿಸ್ತಾ ನಿಮಗೆ? ಅದಕ್ಕೆ ಅವಕಾಶನೇ ಸಿಕ್ಕಿಲ್ಲ. ಅನ್ಫೇರ್ ಅಂತ ಅಂದ್ಕೊಳ್ಳೋದಕ್ಕೆ ಅವಕಾಶನೇ ಸಿಕ್ಕಿಲ್ಲ. ಯಾಕೆ ಅಂತಂದರೆ ನಾನೇನು ರೇಸ್ಗೆ ಇಳಿದಿರಲಿಲ್ಲ, ಜಸ್ಟ್ ವಾರ್ಮಿಂಗ್ ಅಪ್. ಈಗ ಮೊದಲನೇ ವಾರ ಹೇಗಿರುತ್ತೆ ಅಂದರೆ ಎಲ್ರಿಗೂ ಇವ್ರು ಹೇಗೆ ಅರ್ಥ ಮಾಡ್ಕೊಳ್ಳೋದಕ್ಕೇನೆ ಒಂದು ವಾರ ಬೇಕು. ಆಮೇಲೆ ಬಿಗ್ ಬಾಸ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಕ್ಕೇನೆ ಒಂದು ವಾರ ಬೇಕು. ಸೊ ಒಂದು ವಾರ ಒಂಥರ ಓರಿಯಂಟೇಷನ್ ಪೀರಿಯಡ್ ಥರ, ಯಾರಿಗೂ ಇನ್ನು ಏನು ಗೊತ್ತಾಗಿರಲ್ಲ, ಒಂಥರ ವಾರ್ಮ್ ಅಪ್ ಆಗ್ತಾ ಇದೀವಿ ಅಂತ. ಸೊ ವಾರ್ಮ್ ಅಪ್ ಆದಮೇಲೆ ಸಾರಿ ನೀವು ರೇಸಲ್ಲಿ ಇಲ್ಲ ಅಂತ ಹೇಳ್ದಾಗಿದ್ದು ಅಷ್ಟೇ. ಸೊ ಹಾಗಾಗಿ ಅನ್ಫೇರ್ ಅನ್ನೋದು ನನಗೆ ಬರಲಿಲ್ಲ. ಹೊರಗಡೆ ತುಂಬ ಜನ ಅಂದ್ಕೋತಾ ಇದ್ದಾರೆ, ನೋಡಿದವರು ಎಲ್ಲರೂ ಇಲ್ಲ ನೀವು ಬರಬಾರ್ದಾಗಿತ್ತು ಅಂತ. ಬಟ್ ನನಗೆ ಅನ್ಫೇರ್ ಅಂತ ಅನಿಸಿಲ್ಲ, ಟೈಮ್ ಸಾಕಾಗಿಲ್ಲ ಅಂತ ಅನ್ನಿಸ್ತು.